ಮಿತ್ರರೇ, ಸಿರಿಮನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮರೆಯಲಾಗದ ಮಾಣಿಕ್ಯ ಮಹಾಂತೇಶ್ ಬೀಳಗಿಯವರ ಬಗ್ಗೆ ನಮಗೆಲ್ಲರಿಗೂ ವಿಚಾರ ಗೊತ್ತಿರುವಂಥದ್ದೇ ಸ್ನೇಹಿತರೆ. ಮೊನ್ನೆ ನಡೆದ ದುರ್ಘಟನೆಯಲ್ಲಿ ಅವರ ಸಾವು ನಮ್ಮೆಲ್ಲರ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡಿದ್ದು ಸುಳ್ಳಲ್ಲ ಸ್ನೇಹಿತರೆ. ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಯಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಖಂಡಿತವಾಗಿಯೂ ಅವರೊಬ್ಬ ದಕ್ಷ ಅಧಿಕಾರಿಯಾಗಿದ್ದರು ಅನ್ನೋದರಲ್ಲಿ ಎರಡು ಮಾತಿಲ್ಲ. 2012ರ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿ ಸದ್ಯ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಸ್ನೇಹಿತರೆ. ಅವರು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರ್ತಿತ್ತು. ಅವರು ಅಷ್ಟೇ ಅಲ್ಲ, ಬೆಸ್ಕಾಂ MD ಕೂಡ ಆಗಿದ್ದರು. ದಾವಣಗೆರೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅವರು ಜಿಲ್ಲಾಧಿಕಾರಿಯಾಗಿ ಮಾಡಿರ್ತಕ್ಕಂಥ ಸೇವೆ ಶ್ಲಾಘನೀಯವಾದದ್ದು. ಯಾಕೆಂದರೆ ಅಪರೂಪದಲ್ಲಿ ಅಪರೂಪ ಇಂತಹ ಅಧಿಕಾರಿಗಳು. ಇವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ ಸ್ನೇಹಿತರೆ. ಇವರ ಬಾಲ್ಯವನ್ನು ನಾನು ಹೇಳೋದಾದರೆ, ಕೇವಲ 5 ವರ್ಷ ಇದ್ದಾಗಲೇ ತನ್ನ ತಂದೆಯನ್ನು ಕಳ್ಕೊಳ್ತಾರೆ ಸ್ನೇಹಿತರೆ. ಇವರು ಕಡು ಕಷ್ಟದಲ್ಲಿದ್ದಾಗ ತಂದೆಯನ್ನು ಕಳೆದುಕೊಂಡು ಅವರ ತಾಯಿ ಇವರನ್ನು ಸಾಕಬೇಕಾದ್ರೆ ಕೂಲಿ ಮಾಡಿ ಸಾಕಬೇಕಾಗತ್ತೆ. ಯಾಕೆಂದರೆ ಅಷ್ಟು ಕಿತ್ತು ತಿನ್ನುವ ಬಡತನ. ಎಷ್ಟೋ ದಿನಗಳಲ್ಲಿ ಊಟ ಮಾಡದೆ ಉಪವಾಸ ಮಲಗಿದಂತಹ ದಿನಗಳೂ ಕೂಡ ಇದ್ದಾವೆ ಅಂಥೇಳಿ ಅವರೇ ಕೆಲವೊಂದು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ನಮಗೆ ನಮ್ಮವರು ಬಂಧು ಬಳಗ ಎಲ್ಲ ಬರೋದು ನಮ್ಮಲ್ಲಿ ಅಧಿಕಾರ ಸಂಪತ್ತು ಇದ್ದಾಗ ಅಂತ ಕೂಡ ಅವರು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅವ್ರ ತಾಯಿ ಎಷ್ಟು ಇದ್ದರು ಅಂದರೆ ಅವ್ರಿಗೆ ವಿಧವಾ ವೇತನ ಪಡ್ಕೊಳ್ಬೇಕು ಅಂತೇಳಿ ಅನಿಸುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಆ ಅಪ್ಲಿಕೇಶನ್ ಹಾಕಿದಾಗ ಆ ವಿಧವಾ ವೇತನ ಸ್ಯಾಂಕ್ಷನ್ ಮಾಡಲಿಕ್ಕೆ ಆ ಭ್ರಷ್ಟ ಅಧಿಕಾರಿಯೊಬ್ಬರು 100 ರೂಪಾಯಿ ಲಂಚವನ್ನು ಕೇಳ್ತಾರೆ. ಸಾಲನೋ ಸೋಲನೋ ಕೂಲಿನೋ ಮಾಡಿ ಆ ತಾಯಿ ಆ ಲಂಚವನ್ನು ಒದಗಿಸುತ್ತೆ. ಈ ವಿಚಾರವನ್ನು ತಿಳಿದಂಥ ಮಹಾಂತೇಶ್ ಬೀಳಗಿಯವರಿಗೆ ಆಗಲೇ ಅವರಿಗೆ ಒಂದು ದೃಢ ಸಂಕಲ್ಪವನ್ನು ಮಾಡ್ತಾರೆ ಸ್ನೇಹಿತರೆ. ನಾನು ಒಬ್ಬ ದೊಡ್ಡ ಅಧಿಕಾರಿ ಆಗಲೇಬೇಕು, ನಾನು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ಮಾಡಲೇಬೇಕು, ಭ್ರಷ್ಟಾಚಾರವನ್ನು ನಾನು ಇರೋ ಕಡೆಯಲ್ಲಿ ಒಗಿಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಅವರು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಅವರು ಎಲ್ಲಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರ್ತಿತ್ತು. ಅವರು ಬಗ್ಗೆ ಎಜುಕೇಷನ್ ಬಗ್ಗೆ ನಾವು ಹೇಳೋದಾದರೆ, ಅವರು ಶಿಕ್ಷಣದಲ್ಲಿ ಪ್ರಾಥಮಿಕ ಹಂತದಲ್ಲಿ ಅಷ್ಟೇನು ಉತ್ತಮ ಮಟ್ಟದಲ್ಲಿ ವ್ಯಾಸಂಗ ಮಾಡ್ತಿರಲಿಲ್ಲ. ಒಬ್ಬ ಸಾಧಾರಣ ವಿದ್ಯಾರ್ಥಿಯಾಗಿದ್ದರು ಸ್ನೇಹಿತರೆ. SSLC ನಂತರ ಅವರಲ್ಲಿ ಒಂದು ದಾಹ ಹೆಚ್ಚಾಗುತ್ತೆ. ಕಿತ್ತು ತಿನ್ನುವ ಬಡತನ. ಗ್ರಂಥಾಲಯದಿಂದ ಪುಸ್ತಕಗಳನ್ನು ಎರವಲು ಪಡ್ಕೊಂಡು ಓದ್ತಾರೆ. ಕಿರಾಣಿ ಅಂಗಡಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ. ಈ ರೀತಿಯಾಗಿ ಅವರು ತಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲೂ ಕೂಡ ಚ್ಯುತಿ ಬರದ ರೀತಿಯಲ್ಲಿ ಅವರು ಕಷ್ಟಪಟ್ಟು ವ್ಯಾಸಂಗವನ್ನು ಮಾಡ್ತಾರೆ ಸ್ನೇಹಿತರೆ. ಅದರ ಫಲವಾಗಿ ಅವರು ಒಬ್ಬ ದೊಡ್ಡ KS ಅಧಿಕಾರಿ ಕೂಡ ಆಗ್ತಾರೆ. ಅವರ ವ್ಯಾಸಂಗದಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದ್ತಾ ಇದ್ದರೂ ಕೂಡ ಅವರು ಇಂಗ್ಲೀಷಲ್ಲಿ MA ಪದವಿಯನ್ನು ಪಡಿತಾರೆ. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದು ಹಲವಾರು ಮಕ್ಕಳಿಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಟ್ಯೂಷನನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇವರು ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ, ತರಬೇತಿಯನ್ನು ನೀಡಿದ್ದಾರೆ. ಆ ತರಬೇತಿಯನ್ನು ಪಡೆದುಕೊಂಡು ಸಾಕಷ್ಟು ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, KS ಅಧಿಕಾರಿಗಳಾಗಿದ್ದಾರೆ. ಇವತ್ತು ಕೂಡ ಇವರನ್ನು ಅವ್ರು ನೆನಪಿಸ್ಕೊಳ್ತಾರೆ. ಅವರು ನಾಳೆ ಓದಿದ್ರಾಯಿತು ಅನ್ನುವ ಮಕ್ಕಳಿಗೆ ಅನ್ನುವ ವಿದ್ಯಾರ್ಥಿಗಳಿಗೆ ಎಷ್ಟು ಖಡಕ್ಕಾದ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು ಅಂತೇಳಿದ್ರೆ, ಎದೆಯಲ್ಲಿ ಓದಬೇಕು ಅನ್ನುವ ಕಿಚ್ಚು ಇರಬೇಕು. ಆ ಕಿಚ್ಚಿದ್ದರೆ ಮಾತ್ರ ನಿಮ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಾಳೆ ಎಂಬುವವನು ಮೂರ್ಖ. ಹಿಂದೆ ಈಗಲೇ ನಿನ್ನ ಗುರಿ ಮುಟ್ಟುವ ಒಂದು ಕಾರ್ಯಕ್ಕೆ ಕೈ ಹಾಕು, ಈಗಿನಿಂದಲೇ ಓದು ಎಂದು ಉರಿದುಂಬಿಸ್ತಿದ್ರು ಸ್ನೇಹಿತರೆ. ಈ ರೀತಿಯಾಗಿ ತಮ್ಮ ವೃತ್ತಿ ಜೀವನದ ಜೊತೆಗೆ ಯುವ ಪೀಳಿಗೆಯನ್ನು, ವಿದ್ಯಾರ್ಥಿಗಳನ್ನು ಪ್ರೇರಣಾ ನುಡಿಗಳಿಂದ ಅವರನ್ನು ಬಡಿದೆಚ್ಚರಿಸಿ ಓದುವ ಕಡೆಗೆ ಅವರನ್ನು ತೊಡಗಿಸ್ತಾ ಇದ್ದರು ಸ್ನೇಹಿತರೆ. ಇಂಥ ಒಬ್ಬ ದಕ್ಷ ಅಧಿಕಾರಿಯನ್ನು ನಾವು ಕಳ್ಕೊಂಡಿದ್ದು ಖಂಡಿತವಾಗಿಯೂ ತುಂಬ
ತುಂಬಲಾರದಂಥ ನಷ್ಟ. ಯಾಕೆಂದರೆ ಇವರು ಮರೆಯಲಾಗದ ಮಾಣಿಕ್ಯ ಅಷ್ಟೇ ಅಲ್ಲ, ಬೆಂಕಿಯಲ್ಲಿ ಅರಳಿದ ಹೂವು ಸ್ನೇಹಿತರೆ. ಖಂಡಿತವಾಗಿಯೂ ಇವರ ದುರ್ಮರಣ ನಮ್ಮೆಲ್ಲರಿಗೂ ಕೂಡ ದೊಡ್ಡ ನಷ್ಟವನ್ನು ಉಂಟು ಮಾಡಿರೋದು ಸುಳ್ಳಲ್ಲ. ಏನೇ ಆಗಲಿ ಸ್ನೇಹಿತರೆ, ಇವರ ರೀತಿಯ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಳೋಣ. ನಮ್ಮ ಮಕ್ಕಳಲ್ಲಿ ಈ ರೀತಿಯ ದಕ್ಷತೆ, ಪ್ರಾಮಾಣಿಕತೆಯಿಂದ ಕೂಡಿರ್ತಕ್ಕಂತಹ ವ್ಯಕ್ತಿಗಳನ್ನಾಗಿ ರೂಪಿಸುವಂತಹ ಒಂದು ಚಿಂತನೆಯನ್ನು ನಡೆಸೋಣ. ಆ ಬಗ್ಗೆ ದೇಶ ಕಟ್ಟುವ ಬಗ್ಗೆ ಆಲೋಚನೆ ಮಾಡೋಣ ಅಂತ ಹೇಳ್ತಾ, ಇದುವರೆಗೆ ತಾವು ಎಲ್ಲರೂ ವಿಡಿಯೋವನ್ನು ನೋಡಿದ್ದೀರಿ. ಮಹಾಂತೇಶ್ ಬೀಳಿಗೆಯವರ ಬಗ್ಗೆ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಮಾತು ಹೇಳ್ಬೋದೇ ಹೊರತು, ನಾವು ಅಂತಹ ವ್ಯಕ್ತಿಯನ್ನು ಕಳ್ಕೊಂಡೇವೆ ಅನ್ನೋ ನಷ್ಟ ಮಾತ್ರ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಇದುವರೆಗೆ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ದಯಮಾಡಿ ಈ ರೀತಿಯ ಉತ್ತಮ ವಿಚಾರಗಳೊಂದಿಗೆ ಮತ್ತೊಮ್ಮೆ ಬರ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ.